ಇಂದಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟು ಜಾಸ್ತಿಯಾಗಿದೆ. ಎಂದಿನಂತೆ ನಿಮಗೆ 1-2 ರೂಪಾಯಿ ಈರುಳ್ಳಿ ರೇಟು ನಿನ್ನೆ ಮೊನ್ನೆಯಿಂದ ಜಾಸ್ತಿ ಆಗ್ತಾನೇ ಇದೆ. ನೋಡಬಹುದು ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟನ್ನ. ಹಾಗೆಯೇ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ, ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಇದೆ. ಇವತ್ತು ಕರ್ನಾಟಕದ ಆನಿಯನ್ಗೆ ಏನು ಟಾಪ್ ರೇಟ್ ನಡೀತಿದೆ ಅಂತ ಹೇಳಿ ನೋಡೋಣ. ಹಾಗೆಯೇ ಮಹಾರಾಷ್ಟ್ರ ಆನಿಯನ್ಗೆ ಏನು ಟಾಪ್ ರೇಟ್ ನಡೀತಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 14/8/2025 ಗುರುವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ. ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ, ನೋಡಬಹುದು ನೀವು. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 15 ರೂಪಾಯಿ ಕೆಜಿ ಇದೆ, 1500 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡಬಹುದು ನೀವು, ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ, 15 ರೂಪಾಯಿ ಕೆಜಿ ಇದೆ. ನೋಡಬಹುದು ಇವತ್ತು ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆ. ನೋಡಿಕೊಂಡು ನೀವು ಇವತ್ತಿನ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ. ರೈತರು ಇದನ್ನೆಲ್ಲ ಗಮನಿಸ್ಬಿಟ್ಟು ನೀವು ಕೂಡ ಮಾರ್ಕೆಟ್ಗೆ ಬಂದು ನೀವು ಮಾರಬಹುದು. ಇದು 15 ರೂಪಾಯಿ ಕೆಜಿ ಇದೆ, 1500 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಅದೇ ನಿಮಗೆ 50 ಕೆಜಿಯ ಬ್ಯಾಗ್ ಬೇಕು ಅಂದರೆ 750 ರೂಪಾಯಿ ಆಗುತ್ತೆ. ನೋಡಬಹುದು ಇದನ್ನು ವಾಟ್ಸಪ್ಪಲ್ಲಿ ನಾವು 50 ಕೆಜಿಯ ಬ್ಯಾಗಿಗೆ ಏನು ರೇಟ್ ನಡೆಯುತ್ತಿದೆ ಅನ್ನೋದನ್ನ ನಾವು ಮೆನ್ಷನ್ ಮಾಡಿರ್ತೀವಿ. ಯೂಟ್ಯೂಬಲ್ಲಿ 1 ಕ್ವಿಂಟಲ್ಗೆ ಏನು ರೇಟ್ ನಡೆಯುತ್ತಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀವಿ. ಇದು ಕೂಡ 17 ರೂಪಾಯಿ ಕೆಜಿ ಇದೆ, 1700 ರೂಪಾಯಿ ಆಗುತ್ತೆ. ಫ್ರೆಶ್ ಆಗಿದೆ ಆಲೂಗಡ್ಡೆ, ನೋಡಬಹುದು ಡ್ಯಾಮೇಜ್ ಇಲ್ಲ, ಚೆನ್ನಾಗಿ ಡ್ರೈ ಆಗಿದೆ. ಫ್ರೆಶ್ ಆಗಿರುವಂತಹ ಈರುಳ್ಳಿಗೆ ಒಳ್ಳೆ ರೇಟ್ ನಡೀತಿದೆ ಇವಾಗ ಮಾರ್ಕೆಟ್ನಲ್ಲಿ. ಇದು ಕೂಡ 17 ರೂಪಾಯಿಗೆ 1 ಕೆಜಿ, 1700 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಇವತ್ತಿನ ಮಾರ್ಕೆಟ್ನ ರೇಟು ಇದಾಗಿದೆ. ಏನೇ ಡೌಟ್ ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ನೋಡಬಹುದು ಇವತ್ತು ಮಾರ್ಕೆಟ್ನಲ್ಲಿ ರೇಟು ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ಇವತ್ತಿನ ರೇಟ್ನ ನೀವು ಗಮನಿಸಬೇಕಾಗತ್ತೆ. ಇದು 19 ರೂಪಾಯಿ ಕೆಜಿ ಇದೆ, 1900 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡಬಹುದು ಫ್ರೆಶ್ ಆಗಿದೆ ಈರುಳ್ಳಿ, ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಕೂಡ ಇದೆ. ನೋಡಿಕೊಂಡು ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ. 19 ರೂಪಾಯಿಗೆ 1 ಕೆಜಿ ಈರುಳ್ಳಿ ಸಿಗ್ತಾ ಇದೆ. ರೈತರು ಮೇಯ್ನಾಗಿ ಗಮನಿಸಬೇಕಾಗತ್ತೆ ಏನು ರೇಟ್ ನಡೀತಿದೆ ಅನ್ನೋದನ್ನ. ಇದು ನೋಡಬಹುದು 20 ರೂಪಾಯಿಗೆ 1 ಕೆಜಿ ಈರುಳ್ಳಿ ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 2000 ರೂಪೀಸ್ ಆಗುತ್ತೆ. ತುಂಬ ಲಾಂಗ್ ಟೈಮ್ ಆಗಿತ್ತು ಈ ರೇಟ್ ಬರದೆ. ಇವಾಗ ಮತ್ತೆ ಈರುಳ್ಳಿ ರೇಟು ದಿನದಿಂದ ದಿನಕ್ಕೆ 1-2 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಇದನ್ನು ಮೇಯ್ನಾಗಿ ರೈತರು ಗಮನಿಸಬೇಕಾಗತ್ತೆ. ಇದು 21 ರೂಪಾಯಿಗೆ 1 ಕೆಜಿ, ಇದು 1 ಕ್ವಿಂಟಲ್ಗೆ 2100 ರೂಪೀಸ್ ಆಗುತ್ತೆ, 2100 ರೂಪಾಯಿ ಆಗುತ್ತೆ. ನೋಡಬಹುದು ಇವತ್ತಿನ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ಇದಾಗಿದೆ. ನೋಡಬಹುದು, ಚೆಕ್ ಮಾಡಬಹುದು. ಇದು 22 ರೂಪಾಯಿಗೆ 1 ಕೆಜಿ ನಡೀತಾ ಇದೆ. ಇದು 1 ಕ್ವಿಂಟಲ್ಗೆ 2200 ರೂಪೀಸ್ ಆಗುತ್ತೆ. ನೋಡಬಹುದು ಇಷ್ಟು ದಿನ ನಿಮಗೆ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು 21-22 ಲಾಸ್ಟ್ ಅಮೌಂಟು ನೀವು ನೋಡ್ತಾ ಇದ್ರಿ. ನೋಡಬಹುದು 22 ರೂಪಾಯಿಗೆ ಈರುಳ್ಳಿ ಸಿಗ್ತಾ ಇದೆ, ಚೆನ್ನಾಗಿ ಡ್ರೈ ಇದೆ, ಡಬಲ್ ಪತ್ತಿ ಕೂಡ ಇದೆ, ಡ್ಯಾಮೇಜ್ ಇಲ್ಲ, ಚೆನ್ನಾಗಿದೆ ಈ ಈರುಳ್ಳಿ. ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ. ಗ್ರಾಹಕರಾಗಿದ್ದರೆ ರೈತರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವಿಡಿಯೋಗಳನ್ನ ಎಂಡ್ ತನಕ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಇದು 23 ರೂಪಾಯಿ ಕೆಜಿ ಇದೆ. ನೋಡಬಹುದು 23 ರೂಪಾಯಿಗೆ 1 ಕೆಜಿ ಈರುಳ್ಳಿ ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 2300 ರೂಪೀಸ್ ಆಗುತ್ತೆ. ಇವತ್ತಿನ ಮಾರ್ಕೆಟ್ನ ರೇಟು ಇದಾಗಿದೆ. 23 ರೂಪಾಯಿಗೆ 1 ಕೆಜಿ ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ನೋಡಬಹುದು ಇದು 24 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. 24 ರೂಪಾಯಿಗೆ 1 ಕೆಜಿ, 2400 ರೂಪಾಯಿಗೆ 1 ಕ್ವಿಂಟಲ್ಲು. ತುಂಬ ಲಾಂಗ್ ಟೈಮ್ ಆಗಿತ್ತು ಈ ರೇಟ್ ಬರದೆ. ಇವಾಗ 24 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ, 2400 ರೂಪಾಯಿಗೆ 1 ಕ್ವಿಂಟಲ್ ಇದೆ. ನೋಡಬಹುದು ಇದು ಇವತ್ತಿನ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ. ಇದು ಇವತ್ತಿನ ವಿಡಿಯೋನೇ ಆಗಿದೆ, ಇದು ಯಾವುದೇ ರೀತಿಯ ಹಳೆ ವಿಡಿಯೋಗಳಲ್ಲ. ಇದು ಇವತ್ತಿನ ಡೇಟಲ್ಲಿ ಏನು ನಾವು ಆ್ಯಕ್ಷನಲ್ಲಿ ವಿಡಿಯೋಗಳನ್ನ ಮಾಡ್ಕೊತೀವಲ್ವ, ಅದೇ ಸೇಮ್ ವಿಡಿಯೋಗಳನ್ನ ನಾವು ಇವಾಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರೋಂಥದ್ದು. ಇದು ಇವತ್ತಿನ ದಿನದ ವಿಡಿಯೋ. 24 ರೂಪಾಯಿಗೆ 1 ಕೆಜಿ ಈರುಳ್ಳಿ ಸಿಗ್ತಾ ಇದೆ, 2400 ರೂಪಾಯಿ ಆಗಿದೆ 1 ಕ್ವಿಂಟಲ್ಲು. ಪ್ರತಿಯೊಂದನ್ನು ಗಮನಿಸಬೇಕಾಗತ್ತೆ. ಗಮನಿಸ್ಬಿಟ್ಟು ನೀವು ಕೂಡ ಮಾರ್ಕೆಟ್ಗೆ ಬಂದು ಕೊಂಡ್ಕೊಳ್ಬಹುದು. ಹಾಗೆಯೇ ರೈತರು ನೀವು ಕೂಡ ಯಾವುದೇ ಹಳ್ಳಿಲಿದ್ರೂ ಪರವಾಗಿಲ್ಲ, ನೀವು ಬೆಳೆದಿರುವಂತಹ ಈರುಳ್ಳಿನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ರೀತಿಯ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಆಸ್ತಿ ಮೇಲಿನ ಯಾವುದೇ ಪತ್ರಗಳನ್ನ ನೀವು ತರೋದು ಬೇಡ. ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಎಷ್ಟು ಕ್ವಿಂಟಲ್ ಬೆಳೆದಿದ್ದೀರಾ, ಎಷ್ಟು ಬ್ಯಾಗ್ ಇದೆ,
ಮತ್ತು ಯಾವಾಗ ಬರ್ತೀರಾ, ಯಾವ ವೆಹಿಕಲ್ಲು ಅನ್ನೋದನ್ನ ನೀವು ತಿಳಿಸ್ಕೊಟ್ರೆ ಸಾಕು. ಇದು ಯಶವಂತಪುರಕ್ಕೆ ನೀವು ಬರಬಹುದು. ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ಚೆಕ್ ಮಾಡೋಣ. ಅರೈವಲ್ಸ್ ಕಡಿಮೆ ಬಂದಿದೆ ಇವತ್ತು. ಆನಿಯನ್ ಅರೈವಲ್ಸು ನೋಡಬಹುದು. ಆನಿಯನ್ನು 32,560 ಬ್ಯಾಗ್ಸ್ ಬಂದಿದೆ. ಹಾಗೆ ಪೊಟ್ಯಾಟೊ 20,348 ಬ್ಯಾಗ್ಸ್ ಬಂದಿದೆ. ಗಾರ್ಲಿಕ್ 1,758 ಬ್ಯಾಗ್ಸ್ ಬಂದಿದೆ. ಜಿಂಜರ್ 821 ಬ್ಯಾಗ್ಸ್ ಬಂದಿದೆ. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸ್ ಇದಾಗಿದೆ. ನೋಡಿದ್ರಲ್ವಾ ಇವತ್ತಿನ ಮಾರ್ಕೆಟ್ನಲ್ಲಿ ಏನು ಅರೈವಲ್ಸ್ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಇವತ್ತು ಕೂಡ ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿ ಅರೈವಲ್ಸು ಕಡಿಮೆನೇ ಬಂದಿದೆ. ಹಾಗಾಗಿ ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಇದೇ ರೀತಿಯೇ 1 or 2 ವೀಕ್ಸು ಅರೈವಲ್ಸ್ ಕೂಡ ಕಡಿಮೆ ಬಂದರೆ ಈರುಳ್ಳಿ ರೇಟು ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ. ಕರ್ನಾಟಕದಲ್ಲಿ ಬೆಳೆದಿರುವಂತಹ ರೈತರು ನೀವು ಇದನ್ನು ಗಮನಿಸ್ಬಿಟ್ಟು ಯಾವಾಗ ಮಹಾರಾಷ್ಟ್ರದಿಂದ ಬರುವಂತಹ ಈರುಳ್ಳಿ ಸ್ವಲ್ಪ ಕಡಿಮೆ ಆಗುತ್ತೆ ಅಥವಾ ಅರೈವಲ್ಸು ಕಡಿಮೆ ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ನೀವು ಕೂಡ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಈರುಳ್ಳಿ ರೇಟು ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ಇದನ್ನು ನೀವು ಪ್ರತಿಯೊಂದು ದಿನವೂ ವೀಡಿಯೋಗಳನ್ನ ನೋಡಬೇಕಾಗತ್ತೆ. ಹಾಗೆ ನಾನು ಲಾಸ್ಟಲ್ಲಿ ಕರ್ನಾಟಕದ ಆನಿಯನ್ಗೆ ಮಹಾರಾಷ್ಟ್ರ ಆನಿಯನ್ಗೆ ರೇಟ್ನ ಮೆನ್ಷನ್ ಮಾಡಿರ್ತೀನಲ್ವ, ಅದನ್ನು ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ. ಯಾಕಂದರೆ ಟಾಪ್ ರೇಟ್ ಏನು ರೇಟ್ ನಡೀತಿದೆ ಅನ್ನೋದ್ರಲ್ಲಿ ಆ ಒಂದು ಡೀಟೇಲ್ಸಲ್ಲಿ ಮೆನ್ಷನ್ ಮಾಡಿರ್ತೀವಿ. ಅದನ್ನು ನೀವು ಮೇಯ್ನಾಗಿ ಚೆಕ್ ಮಾಡಬೇಕಾಗತ್ತೆ. ಯಾರೂ ವೀಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆಯೇ ಎಂಟು ತನಕ ಪೂರ್ತಿ ವೀಡಿಯೋಗಳನ್ನ ನೋಡಿ, ಆವಾಗ ನಿಮಗೊಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಈರುಳ್ಳಿನ ನೀವು ಕೂಡ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ. ನಿಮಗೆ ನಾನು ಮೊದಲನೇ ಹೇಳಿದ್ದೀನಿ, ಈರುಳ್ಳಿ ಡೀಟೇಲ್ಸ್ನ ನೀವು ಚೆಕ್ ಮಾಡಿದ್ರೆ ಮಾತ್ರನೇ ಗೊತ್ತಾಗುತ್ತೆ ಇವತ್ತಿನ ಟಾಪ್ ರೇಟ್ ಏನಂತ. ಯಾಕಂದರೆ ನಮ್ಮ ಅಂಗಡಿಯಲ್ಲಿ ಏನು ರೇಟ್ ನಡೀತಿದೆ ಅಥವಾ ಏನು ಫ್ರೆಶ್ ಆಗಿರುವಂಥ ಈರುಳ್ಳಿಗೆ ಏನು ರೇಟ್ ನಡೀತಿದೆ ಅನ್ನೋನ ನಾನು ನಿಮಗೆ ವೀಡಿಯೋದಲ್ಲಿ ನೀಟಾಗಿ ನಾವು ತಿಳಿಸ್ಕೊಡ್ತಾ ಇರ್ತೀವಿ. ಆದರೆ ನೀವು ಏನು ಚೆಕ್ ಮಾಡ್ತೀರಲ್ವ, ಇವಾಗ ನಾನೇನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಲ್ವ, ಇದು ಡೀಟೇಲ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ರೈತರಿಗೆ. ಯಾಕಂದರೆ ಅವರು ಬೆಳೆದಿರುವಂತಹ ಬೆಳೆನ ತಗೊಬಂದು ಮಾರಬಹುದು ಮಾರ್ಕೆಟ್ಗೆ. ಹಾಗೆಯೇ ನೀವು ಬರಬೇಕಾದ್ರೆ ಸೈಜ್ ವೈಸ್ಗಳನ್ನ ಮಾಡ್ಕೊಬನ್ನಿ. ಬಿಗ್ ಸೈಜು, ಮೀಡಿಯಮ್ಮು, ಮುಕ್ಕಾಲು ಈ ರೀತಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ. ನಿಮಗೆ ಒಳ್ಳೆ ರೇಟ್ ಸಿಗುತ್ತೆ. ಅದೇ ನೀವು ಮಿಕ್ಸ್ ತಂದಲ್ಲಿ ನಿಮಗೆ ಕಡಿಮೆ ರೇಟಿಗೆ ಹೋಗೋದು. ಮಿಕ್ಸ್ ತಂದಲ್ಲಿ ನಿಮಗೆ ಕೇವಲ 800 ರೂಪಾಯಿಂದ 1000 ರೂಪಾಯಿ ಈ ರೇಂಜಲ್ಲಿ ಹೋಗುತ್ತೆ. ಅದೇ ನೀವು ಡಿವೈಡ್ ಮಾಡ್ಕೊಂಡು ಬಂದರೆ ಮಾತ್ರನೇ ಒಳ್ಳೆ ರೇಟು ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಯಶವಂತಪುರ ಅಂತಲ್ಲ, ಎಲ್ಲ ಮಾರ್ಕೆಟಲ್ಲೂ ಒಳ್ಳೆ ರೇಟ್ ಸಿಗುತ್ತೆ ನಿಮಗೆ ಯಶವಂತಪುರ ನಿಮಗೆ ಬರೋಕ್ಕೆ ತುಂಬ ದೂರ ಅನಿಸಿದ್ರೆ ಹಿಂದಿನ ದಿನವೇ ನೀವು ಹೊರಡಬೇಕಾಗತ್ತೆ. ಮಾರ್ನಿಂಗ್ 9 o'clock ಒಳಗಡೆ ನೀವೇನು ತಗೊಬಂದಿರ್ತೀರಲ್ವ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿನ ತಗೊಬಂದು ಮಾರ್ನಿಂಗ್ 9 o'clock ಒಳಗಡೆ ನೀವು ಯಶವಂತಪುರ ಮಾರ್ಕೆಟ್ ಒಳಗಡೆ ಇರಬೇಕಾಗತ್ತೆ. ನೆಕ್ಸ್ಟು 9 o'clockಗೆಲ್ಲ ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನೀವು ಕೂಡ ಅಲ್ಲಿರಬಹುದು. ಇವಾಗ ನಾವು ಈ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾವಿವಾಗ ಚೆಕ್ ಮಾಡ್ತಾ ಹೋಗೋಣ. ಅದರಲ್ಲಿ ಕರ್ನಾಟಕದ ಆನಿಯನ್ಗೆ ಎಕ್ಸ್ಟ್ರಾ ಸೂಪರ್ ಸೈಜ್ ಇದ್ದಲ್ಲಿ 1600ಇಂದ 1800 ತನಕ ನಡೀತಿದೆ. 1600 ರೂಪಾಯಿಂದ 1800 ರೂಪಾಯಿ ತನಕ ನಡೀತಿದೆ. ಬಿಗ್ ಸೈಜಲ್ಲಿ ಇರುವಂಥ ಈರುಳ್ಳಿಗೆ 1300 ರೂಪಾಯಿಂದ 1500 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಮಿಕ್ಸ್ ತಂದಲ್ಲಿ 500 ರೂಪಾಯಿಂದ 1200 ರೂಪಾಯಿ ತನಕ ನಡೀತಿದೆ. ನೋಡಬಹುದು, ನೀವು ಮಿಕ್ಸ್ ತಂದರೆ ಕೇವಲ ನಿಮಗೆ 500 ರೂಪಾಯಿಂದ 1200 ರೂಪಾಯಿ ತನಕ ಹೋಗುತ್ತದೆ. ಅದೇ ನೀವು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ನಿಮಗೂ ಕೂಡ ಒಂದೊಳ್ಳೆ ರೇಟ್ ಸಿಗುತ್ತೆ. ಹಾಗೆಯೇ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಆನಿಯನ್ ಬಂದಿದೆ. ಅದು 3000 ಬ್ಯಾಗ್ಸ್ ಬಂದಿದೆ. ಅದಕ್ಕೆ 800 ರೂಪಾಯಿಂದ 22 ರೂಪಾಯಿ ತನಕ ಹೋಗಿದೆ. 800 ರೂಪಾಯಿಂದ 2200 ರೂಪಾಯಿ ತನಕ ಹೋಗಿದೆ. ಇದನ್ನು ಗಮನಿಸಬೇಕಾಗತ್ತೆ. ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನೋಡೋದಾದರೆ, ಎಕ್ಸ್ಟ್ರಾ ಸೂಪರ್ ಸೈಜ್ ಇದ್ದಲ್ಲಿ 2300 ರೂಪಾಯಿಂದ 2400 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಬಿಗ್ ಸೈಜ್ ಈರುಳ್ಳಿಗೆ 2000 ರೂಪಾಯಿಂದ 2200 ರೂಪಾಯಿ ತನಕ ನಡೀತಿದೆ. ಮುಕ್ಕಾಲು 1800 ರೂಪಾಯಿಂದ 2000 ರೂಪಾಯಿ ತನಕ ನಡೀತಿದೆ. ಹಾಗೆ ಮೀಡಿಯಮ್ಮು 1400 ರೂಪಾಯಿಂದ 1600 ರೂಪಾಯಿ ತನಕ ನಡೀತಿದೆ. ಗೋಲ್ಟ 1000 ರೂಪಾಯಿಂದ 1200 ರೂಪಾಯಿ ತನಕ ನಡೀತಿದೆ. ಗೋಲ್ಟಿ 400 ರೂಪಾಯಿಂದ 600 ರೂಪಾಯಿ ತನಕ ನಡೀತಿದೆ. ಹಾಗೆ ಜೋಡಿ ಚಾಪೆಡ್ ಈರುಳ್ಳಿಗೆ 500 ರೂಪಾಯಿಂದ 1000 ರೂಪಾಯಿ ತನಕ ನಡೀತಿದೆ. ಮಿಕ್ಸ್ ತಂದಲ್ಲಿ 1400 ರೂಪಾಯಿಂದ 1600 ರೂಪಾಯಿ ತನಕ ನಡೀತಿದೆ. ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ 1500 ರೂಪಾಯಿಂದ 1800 ರೂಪಾಯಿ ತನಕ ನಡೀತಿದೆ. ಸೊ ಇದಿಷ್ಟು ಇವತ್ತಿನ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಡೀಟೇಲ್ಸ್ ಇದಾಗಿದೆ. ಏನೇ ಡೌಟ್ ಇದ್ರೂ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು. ಹಾಗೆಯೇ ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ನಾಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ. ಇವತ್ತು ಆಗಿಲ್ಲ, ಸಾರಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಆದಷ್ಟು ರೈತರಿಗೆ ತಲುಪಿಸುವಂಥ ಸಹಾಯನ ಮಾಡಿಕೊಡಿ. ಏನೇ ಡೌಟ್ ಇದ್ರೂ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು. ಹಾಗೆಯೇ ಕಮೆಂಟ್ ಮೂಲಕನೂ ನಿಮ್ಮ ಕ್ವಶನನ್ನು ಕೇಳಬಹುದು. ಹಾಗೆಯೇ ವಾಟ್ಸಪ್ ಮೂಲಕನೂ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಬಹುದು. ನೀವು ಬೆಳೆದಿರುವಂತಹ ಬೆಳೆನ ವಿಡಿಯೋ ಮಾಡಿ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಕಳಿಸ್ಕೊಟ್ರೆ ಯಾವ ರೇಟಿಗೆ ಹೋಗುತ್ತೆ ಅನ್ನೋದನ್ನ ನಾವು ಫಸ್ಟೇ ಇನ್ಫಾರ್ಮ್ ಮಾಡ್ತೀವಿ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಏನೇ ಡೌಟ್ ಇದ್ರೂ ಕಾಲ್ ಮಾಡಬಹುದು. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.